ನಮ್ಮ ಅಣ್ಣಗೆ ಲಾಸ್ ಮಾಡಬಾರ್ದು. ತಮ್ಮಾಗಿ ಅವನೆಂಥ ಕೆಲಸ ಮಾಡ್ತಾ ಇದ್ದಾನೆ, ಅದಕ್ಕೇ ನಾವು ಹೇಳೋಣ. ಎಂಥ ಕೆಲಸ ಮಾಡ್ತಾ ಇದ್ದಾನೆ ನೋಡೋಣ ನಿನ್ನ ತಮ್ಮ ಅಂತ ಹೇಳಿ. ನಾವಿವಾಗ ಆ ಕೆಲಸದಿಂದ ಒಂದು ಸ್ವಲ್ಪ ಉದ್ಧಾರ ಆಗಿದ್ದೀವಿ. ನಾವು ಕೆಲಸ ಇಲ್ಲ ಅಂತ ಹೇಳಿ ತುಂಬ ಕಷ್ಟಪಡ್ತಿದ್ವಿ. ಅಣ್ಣ ಇವಾಗ 100 ರೂಪಾಯಿ ಲೆಕ್ಕ ಹಾಕಲ್ಲ, ನಮ್ಗೊಂದು 100 ರೂಪಾಯಿ ಕೈ ಬಿಟ್ಟು ಕೊಡುತ್ತೆ. ಅಂಥದ್ರಾಗಿಂತ ಒಳ್ಳೆಯವ್ರಿಗೆ ಹಿಂಗೆ ಮೋಸ ಆಗ್ತಿದ್ರು ನಾವು ನೋಡ್ಕೊಂಡು ಸುಮ್ಮನಿರೋಕ್ಕಾಗುತ್ತೇನಣ್ಣ? ಹೇಳು. ಕರ್ದೇಳು, ಈಗ ಉಳ್ಳ ಬಂದಿದ್ದೀವಿ ಮನೆಗೆ, ಏನಾದರೂ ತಪ್ಪು ತಿಳ್ಕೊಂಬ್ಲೇಳು, ಅವ್ನು ನಮ್ಮನ್ನು ಕೇಳಲೇಳು. ಕಣೋ ನೀನು ಹಂಗೆ ಮಾಡ್ತಾ ಇದೀಯಾ, ಹೇಳಿದ್ವಿ ಅಂತ ಹೇಳೋಣ. ಕೇಳಿದ್ರು ಕೇಳಲೇಳು. ಎದ್ರಕೊಂಡಿದ್ರೆ ಅಷ್ಟೇ. ಪಾಪ ನಮ್ಮ ಅಣ್ಣಯ್ಯ ಲಾಸ್ ಮಾಡ್ಕೋಬೇಕಾಗುತ್ತೆ. ಇಷ್ಟು ದಿವಸ ಮಾಡಿದ್ದೆಲ್ಲನ ಎಲ್ಲ ಲಾಸ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಇಂಥವ್ನು ಇದ್ಬಿಟ್ರೆ ಅಷ್ಟೇ. ಮತ್ತು ಇಂಥವ್ರು ಇದ್ಬಿಟ್ರೆ ನುಣ್ಣು ಮುಚ್ಕೊಂಡು ಹೋಗೋದೇ ಇಷ್ಟೊತ್ತಿಗೆ. ಅದಕ್ಕೆ ಮತ್ತೆ ಇಷ್ಟು ದಿವಸ ಮಾತಾಡಿಸ್ತಿರ್ಲಿಲ್ಲಂತೆ ತಮ್ಮನ್ನ. ಇವಾಗ ಮಾತಾಡ್ಸಿ ಕೆಲಸ ಕೊಟ್ಟೈತೆ. ಇವಾಗ ನೋಡು ಅವನೇ ಅಂತ ಅಲ್ಕ ಕೆಲಸ ಮಾಡ್ತಾ ಇದ್ದಾನೆ. ನಾನು ಅವನು ಫಾಲೋ ಮಾಡ್ಕೊಂಡು ಹೋದೆ. ಎಲ್ಲ ಫ್ಲವರ್ಗಳೆಲ್ಲ ಬೇರೆ ಕಡೆಗೆ ತಗೊಂಡೋಗಿ ಎಲ್ಲ ಮಾರ್ಕೊಂಬ್ತಾ ಇದ್ದಾನೆ. ವಿಷಯ ಅಣ್ಣಗೆ ಹೇಳ್ಬೇಕು. ರಾಜುಗೆ ಹೇಳಿದ್ರೆ ಎಲ್ಲ ನೋಡ್ಕೊಂತಾನೆ. ರಾಜು 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 ಓ ರವೀಣ, ಬನ್ನಿ ಬಾರಪ್ಪ ಕಾಂತು, ಬಾ. ನಮಸ್ಕಾರ ಕಣಪ್ಪ. ಅಣ್ಣ ನಮಸ್ಕಾರ. ಬರ್ರಿ ಕೂತ್ಕೊ ಬರ್ರಿ. ಅಯ್ಯೋ ಬಂದು ಹಂಗೆ ನಿಂತ್ಕೊಂಡಿದ್ರ, ನಾನು ಯಾರತ್ತು ಅಂತ ಅನ್ಕೊಂಡೆ. ಏನು ಇಷ್ಟು ದೂರ ಬಂದ್ಬಿಟ್ಟಿದ್ರ ಇವತ್ತು? ಅಲ್ಲಿ ಹೇಳಿದ್ನಲ್ಲ ಆರ್ಡ್ರುಗಳು, ಅಲ್ಲಿ ಹೋಗ್ಬೇಕಾಗೋಯ್ತು. ಏನಪ್ಪ ಯಾಕೆ ಬಂದಿಲ್ಲ ಯಾಕನೋ ಅಂತ ಹೇಳಿ ಹುಡ್ಕೊಂಡು ಬಂದ್ರಾ? ಬಿಡಪ್ಪ, ನೀನು ಬರ್ದಿಲ್ಲಕ್ಕೆ ನಮಗೆ ತುಂಬ ಬೇಜಾರು. ಅದಕ್ಕೆ ಏನೋ ಸ್ವಲ್ಪ ಮಾತಾಡಬೇಕಾಗಿತ್ತು. ಅದಕ್ಕೆ ಮಾತಾಡ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ. ಸ್ವಲ್ಪ ದೂರ ಆದರೂ ಪರವಾಗಿಲ್ಲ, ಮಾತಾಡ್ಕೊಂಡು ಹೋಗೋಣ ಅಂತ. ಅದೇ ನಾನು ಬೆಂಗಳೂರಿಗೆ ಹೋಗಿರ್ತೀರೇನು ಅಂತ ಅನ್ಕೊಂಡಪ್ಪ. ಅಲ್ಲಿ ಯಾಕಂದರೆ ಆರ್ಡ್ರುಗಳು ಹೇಳಿದ್ನ ಸ್ವಲ್ಪ ಸಿಕ್ಕಿದ್ವು. ಯಾವ್ದಾದ್ರು ಗಣೇಶಂದು ಮತ್ತೆ ಇನ್ನು ಯಾವುದೋ ಒಂದು ಸೀಮಂತದ್ದು ಅದೆಲ್ಲ ಸಿಕ್ಕಿದ್ವು. ಹೇಳಿದ್ದೆ ಮನುಂಗೆ, ಯಾಕೆ ಅವನು ಹೇಳಿಲ್ವಾ? ಐತೆ ಹೋಗ್ತೀವಿ ನಾವು, ಸ್ವಲ್ಪ ಮಾತಾಡೋಣ ಅಂತ ಹೇಳಿ ಬಂದ್ವಿ. ಏನೋ ಮಾತಾಡ್ಬೇಕಾಯ್ತು ಅದಕ್ಕೇನೆ. ಬರ್ರಿ ಕೂತ್ಕೊ ಬನ್ನಿ. ಬಾರಪ್ಪ ಕಾಂತು, ಬಾಣ ಕೂತ್ಕೊ ಬಾ. ಟೀ ಕುಡಿತೀರೋ ಕಾಫಿ ಕುಡಿತೀರೋ? ಆಮೇಲೆ ಟೀನೋ ಕಾಫಿನೋ ಕುಡ್ಕೊಂಡು ಹೋಗ್ತೀವಿ. ಫಸ್ಟ್ ನಿನ್ನ ಹತ್ರ ಮಾತಾಡ್ಬೇಕಣ್ಣ. ಏನಾದರೂ ಪರವಾಗಿಲ್ಲ, ಟೀ ಆದರೂ ಪರವಾಗಿಲ್ಲ, ಕಾಫಿ ಆದರೂ ಪರವಾಗಿಲ್ಲ, ಜ್ಯೂಸ್ ಆದರೂ ಪರವಾಗಿಲ್ಲ, ಏನಾದರೂ ಕುಡ್ಕೊಂಡು ಹೋಗ್ತೀವಿ. ಫಸ್ಟ್ ನಿನ್ನ ಹತ್ರ ಮಾತಾಡ್ಬೇಕು ನಾವು. ಅಯ್ಯೋ ಮಾತಾಡ್ರಪ್ಪ, ಅದಕ್ಕೇನಂತೆ. ಯಾಕೇನಾದ್ರೂ ಸಂಬಳ ಹೆಚ್ಚಿಗೆ ಮಾಡಬೇಕಾ? ಏನಪ್ಪ ಕೊಡ್ತೀನಿ ಹೇಳಿ, ಹೇಳಿದ್ನಲ್ಲ ಈ ದಸರಾ ಆದಮೇಲೆ ನಾನು ಸ್ವಲ್ಪ ಜಾಸ್ತಿ ಮಾಡ್ತೀನಿ, ಕೊಡ್ತೀನಿ ಅಂತ ಹೇಳಿ. ನನಗೂ ಆರ್ಡ್ರುಗಳು ಸಿಕ್ತಂಗೆ ಇನ್ನು ಮುಂದೆ ನಾನು ಕೊಡ್ತಾ ಇರ್ತೀನಿ ಅಂತ ಹೇಳ್ತೀನಲ್ಲ. ಹೆಂಗೂ ನಿಮ್ಗೆ ಅಲ್ಲೂ ಇಲ್ಲೂ ಹೋದ್ರೂ 100 ರೂಪಾಯಿ 200 ರೂಪಾಯಿ ಹಿಂಗೆ ನಿಮಗೆ ಅದು ಇದು ಅಂತೇಳಿ ಟಿಪ್ಸು ಸಿಗ್ತಾನೆ ಇರುತ್ತೆ. ಮಾಡ್ತೀನಿ ಹೇಳಪ್ಪ. ಪೇಮೆಂಟು ನಾನು ಕೊಡೋದು ಗೊತ್ತೈತೆ. ನಿಮಗೆ ಅನ್ಯಾಯ ಮಾಡಲ್ಲ, ಕೆಲಸ ಮಾಡಿಸ್ಕೊಂಡು ನಿಮಗೆ ಮಾತ್ರ ಅನ್ಯಾಯ ಮಾಡಲ್ಲ. ಅಕ್ಕ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಚೆನ್ನಾಗಿದ್ದೀನಣ್ಣ. ಯಾವಾಗ ಬಂದ್ರಿ? ಇದೇ ತಾನೇ ಬಂದ್ವಿ. ಅಣ್ಣಂತಾಗ ಏನೋ ಮಾತಾಡಬೇಕಾಗಿತ್ತು, ಅದಕ್ಕೆ ಮಾತಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ನಾವು ನಮ್ಮ ಸಂಬಳದ ಬಗ್ಗೆ ಆಗಲಿ ಕೆಲಸದ ಬಗ್ಗೆ ಆಗ್ಲೇಳು ಏನು ಮಾತಾಡೋದಕ್ಕೆ ಬಂದಿಲ್ಲ. ಏನಂತಂದರೆ ನಿನ್ನ ತಮ್ಮನ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ವಿ ಕಣಪ್ಪ. ತಮ್ಮನ ಬಗ್ಗೆ ಏನು ಹೇಳ್ತಾ ಇದೆಯಣ್ಣ ನೀನು? ತಮ್ಮನ ಬಗ್ಗೆ ಏನು ಮಾತಾಡೋದಕ್ಕೆ ಬಂದಿದ್ಯಾ? ನೀವು ಕೆಲ್ಸಕ್ಕೆ ಕಳಿಸ್ದಾಗಿಂದನೂ ನಿನ್ನ ತಮ್ಮನಿಗೆ ನಾವು ಬರಲ್ಲ, ನನ್ನ ತಮ್ಮನೆಲ್ಲ ಜವಾಬ್ದಾರಿಯಿಂದ ನೋಡ್ಕೊತಾನೆ ಅಂತ ಹೇಳ್ತಿದ್ದಲ್ಲಣ್ಣ. ನಿನ್ನ ತಮ್ಮ ಎಂಥ ಕೆಲಸ ಮಾಡ್ತಾ ಇದ್ದಾನೆ ಗೊತ್ತಾ? ಆ ಫ್ಲವರ್ಸ್ ಎಂಥ ಚೆನ್ನಾಗಿ ಹೇಳಿರ್ತಾರೆ ಡೆಕೋರೇಟ್ಗಳು. ಅಲ್ಲೆಲ್ಲ ಫ್ಲವರ್ಸ್ಗಳೆಲ್ಲ ಕಡಿಮೆ ಮಾಡಿಸ್ಬಿಟ್ಟು ಇಷ್ಟೊಂದೆಲ್ಲ ಬೇಡ ಅಂತ ಹೇಳಿ ಅಲ್ಲೊಂದು ಹಾಕಿಸ್ಬಿಟ್ಟು ಫ್ಲವರ್ಗಳೆಲ್ಲ ತೊಗೊಂಡೋಗಿ ಬೇರೆ ಕಡೆ ಮಾರ್ಕೊಂಬ್ತಾ ಇದ್ದಾನಣ್ಣ ನಿನ್ನ ತಮ್ಮ. ಸಖತ್ ದುಡ್ಡು ಮಾಡ್ಕೋಬೋದು. ನಿನ್ನ ಹತ್ರ ಅಷ್ಟು ಅಂತ ಹೇಳಿ ಫ್ಲವರ್ಗಂತ ನಿನ್ನ ಹತ್ರ ಅಷ್ಟು ದುಡ್ಡು ಇಸ್ಕೊಂಡು ಮತ್ತೆ ನಿನ್ನ ಹತ್ರ ಹಂಗೆ ಸಾಲ್ಟೇಜು ಅಂತ ನಿನ್ನ ಹತ್ರನೂ ದುಡ್ಡು ಇಸ್ಕೊತಾ ಇದ್ದಾನೆ. ಅಲ್ಲೆಲ್ಲನ ಇಸ್ಕೊಂಡು ಎಲ್ಲ ದುಡ್ಡು ಫ್ಲವರ್ಗಳೆಲ್ಲ ಇಸ್ಕೊಂಡು ಹೋಗಿ ಬೇರೆ ಕಡೆ ಮಾರ್ಕೊಂಡು ಚೆನ್ನಾಗಿ ದುಡ್ಡು ಮಾಡ್ಕೊತಾ ಇದ್ದಾನೆ ನಿನ್ನ ತಮ್ಮ. ಅಲ್ಲ, ನೀವು ಕೆಲಸ ಕೊಟ್ಟಾಗಿಂದ ಈ ರೀತಿ ಮಾಡ್ತಾ ಇದ್ದಾನೆ. ನಮಗೆ ಡೆಕೋರೇಟ್ ಮಾಡಬೇಕಾದ್ರೆ ಇಲ್ಲೆಲ್ಲ ಬೇಡ, ಚೆನ್ನಾಗಿ ನೀವು ಹೆಂಗೆ ಮಾಡಿಸ್ತಿದ್ರಣ್ಣ ಆ ಥರ ಡಿಸೈನ್ ಡೆಕೋರೇಟ್ ಮಾಡಿದ್ರೆ ಇಷ್ಟೊಂದೆಲ್ಲ ಬೇಡ, ತೆಗೀರಿ ಇದೆಲ್ಲ ಬೇಡ, ಇಷ್ಟೊಂದೆಲ್ಲ ಫ್ಲವರ್ಗಳು ಯಾಕೆ ವೇಸ್ಟ್ ಮಾಡ್ತೀರಾ ಅಂತ ಹೇಳಿ. ನೀನು ನೀನು ಇಲ್ಲಿ ಮನೆಗೆ ಉಳ್ಕೊಂಡಾಗಿಂದ ಕೆಲಸಕ್ಕೆ ಯಾವಾಗ ಬರ್ತಾ ಇಲ್ವಾ, ನೀವು ಯಾವಾಗ ನೋಡ್ತಾ ಇಲ್ವಾ, ಆ ಕಡೆ ಒಬ್ಸರ್ವ್ ಮಾಡ್ತಾ ಇಲ್ವಾ, ಅವಾಗಿಂದನೂ ಡೆಕೋರೇಟ್ಗಳೆಲ್ಲನ ಚೆನ್ನಾಗಿ ಬರ್ತಾ ಇಲ್ಲ, ತುಂಬ ಹಾಳಾಗ್ತಾ ಇದ್ದಾವೆ. ಮತ್ತು ಹಿಂಗಾದರೆ ಡೆಕೋರೇಟ್ಗಳೆಲ್ಲ ಕಡಿಮೆ ಆಗ್ತವೆ. ಹೋಗ್ತಾ ಲಾಸ್ ಆಗಿಬಿಡುತ್ತೆ ಮತ್ತೆ. ಹೌದೇನು ಹಂಗೆ ಮಾಡ್ತಾ ಇದ್ದಾನೆ? ಅದಕ್ಕೆ ನನಗೆ ಈ ವಾರದಿಂದನೂ ಹೆಚ್ಚು ಕಡಿಮೆ ಬರ್ತಾ ಇತ್ತಲ್ಲ, ಅವ್ನು ಯಾಕೆ ಹಂಗೆ ಮಾಡ್ತಾ ಇದ್ದಾನೆ ಅಂತ. ಈಗ ನಾವು ನಿಮ್ಮ ಅಣ್ಣ ತಮ್ಮಗಳಿಗೆ ಜಗಳ ತಂದಿಕ್ಬೇಕು ಅನ್ನೋ ಉದ್ದೇಶ ನಮ್ಗಿಲ್ವೇ ಇಲ್ಲ. ನಮಗೇನು, ನಾವು ನಿನ್ಗೆ ಅನ್ಯಾಯ ಆಗಬಾರ್ದು. ನೀನು ನಮಗೆ ಕೆಲಸ ಕೊಟ್ಟಿದ್ಯಾ, ನಾವು ಅದರಿಂದ ಇವತ್ತೊಂದು ದುಡ್ಕೊಂಡು ಚೆನ್ನಾಗಿ ಆಗಿದ್ದೀವಿ, ಅದರಿಂದ ಒಂದು ತನ್ನ ತಿಂದಿದ್ದೀವಿ ಅಂದಮೇಲೆ ಅದಕ್ಕೆ ದ್ರೋಹ ಮಾಡೋದು ಒಳ್ಳೇದಲ್ಲ ಅಂತ ಹೇಳಿ ನಾವು ಇವತ್ತು ಬಂದಿದ್ದೀವಿ. ಅದಕ್ಕೋಸ್ಕರ ಬಂದು ಮಾತಾಡ್ತಾ ಇದ್ದೀವಿ ಕಣಪ್ಪ. ಹೇಳಕ್ಕಂತಲೇ ನಾನು ಇವನು ಮಾತಾಡ್ಕೊಂಡು ಬಂದ್ವಿ. ಹಿಂಗಾದ್ರೆ ಸರಿ ಹೋಗಲ್ಲ ಇದು. ರಾಜುಗೆ ಅನ್ಯಾಯ ಆಗ್ಬಿಟ್ರೆ ಅವನು ತುಂಬ ಕೆಡ್ಕೈತೆ ಅವ್ನ ಮನಸ್ಸಲ್ಲಿ. ನೋಡೋಕೆ ಮಾತ್ರ ಚೆನ್ನಾಗಿ ಮಾತಾಡ್ತಾನೆ. ಆ ಫ್ಲವರ್ಗಳೆಲ್ಲ ಎತ್ಕೊಂಡೋಗಿ ಬೇರೆ ಕಡೆ ಮಾಡ್ಕೊತಾ ಇದ್ದಾನೆ ಅವನು.
ಸ್ವಲ್ಪ ಜಾಸ್ತಿ ಕಾಸ್ಟ್ಲಿ ಎಲ್ಲ ಅವು ಮಾರ್ಕೊಂಬ್ತಾ ಇದ್ದಾನೆ ನೋಡು ಹೆಂಗ್ ಮಾಡ್ತಾ ಇದ್ದಾನೆ, ನಿನ್ನ ತಮ್ಮನೇ ಹೆಂಗ್ ಮಾಡ್ತಾ ಇದ್ದಾನಲ್ಲ ನಿನಗೆ. ಅದಕ್ಕೆ ನಾನು ಹೇಳ್ದೆ ಇವ್ರಿಗೆ ಹೋಗ್ರಿ ಅಂತ ಹೇಳಿ. ಇವರು ಬಿಡು ಬಿಡು ಮನೇಲಿ ಇರ್ತೀನಿ ಸ್ವಲ್ಪ ದಿನ ಅಂತ ಹೇಳಿ ಇದ್ರು. ಇವ್ರಿಗೂ ಪಾಪ ಅವಾಗಲೆಲ್ಲ ನಮ್ಮ ಮೊನ್ನೆ ಶ್ರಾವಣದಲ್ಲೆಲ್ಲ ಚೆನ್ನಾಗಿ ಸಿಗ್ತಾ ಡೆಕೋರೇಟ್ಗಳು ಮದುವೆ ಅದು ಇದು ಅಂತೇಳಿ ಇವ್ರಿಗೂ ಸಾಕಾಗಿತ್ತು. ಬಿಡು ಸಂಗೀತ ಯಾವಾಗ್ಲೂ ದುಡಿಮೆ ಅಂತ ಅಂದ್ರೆ ನೆಮ್ಮದಿ ಯಾವಾಗ ಮನುಷ್ಯನಿಗೆ ಅಂತ ಹೇಳಿ ಇವರು ಸ್ವಲ್ಪ ದಿನ ರೆಸ್ಟ್ ಮಾಡಿದ್ರು ಅಣ್ಣ. ಅದಕ್ಕೆ ನೋಡು ಅವನು ಈ ರೀತಿ ಮಾಡ್ತಾ ಇದ್ದಾನೆ. ಅವನಿಗೆ ಅದಕ್ಕೆ ಮತ್ತೆ ಇವ್ರು ಕೆಲಸ ಕೊಟ್ಟಿರಲಿಲ್ಲ, ನಾನು ಹೇಳಿ ಕೊಡಿಸ್ದೆ. ಮೊನ್ನೇನು ಒಂದ್ಸತಿ ಅಣ್ಣ ನಾವು ಕಂಪ್ಯೂಟರ್ ಸೆಂಟರ್ ಮಾಡಿಕೊಟ್ಟಿದ್ವಿ. ಅವಾಗಲೂ ಹಂಗೆ ಹೆಂಡ್ತಿ ಮಾತು ಕೇಳಿ ಕಂಪ್ಯೂಟರ್ ಸೆಂಟರ್ ಮಾಡಲ್ಲ ಅಂತ ಹೋದ. ಅವಾಗ 2 ಲಕ್ಷ ಬಂಡವಾಳ ಹಾಕಿ ಮಾಡಿಕೊಟ್ಟಿದ್ವಿ. ಅವಾಗ ಏನು ನಮ್ಮ ಹತ್ರ ಕೈಯಲ್ಲಿ ಕಾಸು ಇರಲಿಲ್ಲ, ನಾವು ಅವಾಗ ತುಂಬ ಬಡತನ. ಅವಾಗ ಇವ್ರಿಗೂ ಪಾಪ ಬಿಸ್ನೆಸ್ ಅಷ್ಟು ಚೆನ್ನಾಗಿ ನಡೀತಿರ್ಲಿಲ್ಲ. ಅವಾಗ 2 ಲಕ್ಷ ಬಂಡವಾಳ ಹಾಕಿ ನಾನು ಮಾಡಿಕೊಟ್ಟಿದ್ದೆ. ಆವಾಗ ಮಾಡಿಕೊಟ್ಟಿದ್ರು ಅವ್ನು ಇರಲಿಲ್ಲ. ಇವಾಗ ನೋಡು ಇವಾಗಲೂ ಹೇಳಿ ಬಿಡ್ರಿ ನಿಮ್ಮ ತಮ್ಮ ಎಲ್ಲಿಗೆ ಹೋಗ್ತಾನೆ, ಇರೋನೊಬ್ಬ ತಮ್ಮ ಏನು ಮಾಡೋಕ್ಕಾಗುತ್ತೆ, ಕೊಡ್ರಿ ಕೆಲಸನ. ಅವನು ಅಲ್ಲಿ ಇಲ್ಲಿ ಒಲಿತಾನೆ. ಅವ್ರಿಗೂ ಒಬ್ಬ ಮಗ ಇದ್ದಾನೆ, ಅವರು ಚೆನ್ನಾಗಿ ದುಡಿದ್ರೆ ಅವ್ರ ಮಗನೂ ಚೆನ್ನಾಗಿ ಓದಿಸ್ಕೊಂಡು ಅವರು ಚೆನ್ನಾಗಿರ್ತಾರಲ್ಲ ಅಂತ ಹೇಳಿ ನಾವು ಒಳ್ಳೆ ಮನಸ್ಸಿಂದ ಕೆಲಸ ಕೊಟ್ಟರೆ ನೋಡೋಣ ಯಾವ ರೀತಿ ಮಾಡ್ತಾ ಇದ್ದಾರೆ. ಈ ರೀತಿ ಮಾಡಿದ್ರೆ ಹೆಂಗಣ ಹೇಳೋಣ, ಇವ್ರನ್ನ ಯಾವಾಗ ನಂಬಬೇಕು ಅಂತ. ಏನೋ ನಂಬಿ ಬಿಡು, ಯಾವಾಗಲೂ ತಪ್ಪು ಮಾಡಲ್ಲ ಮನುಷ್ಯ, ನೋಡೋಣ ಒಂದ್ಸತಿ ಕ್ಷಮಿಸ್ಬೇಕು ಅಂತ ಹೇಳಿ ಕೊಟ್ಟರೆ ಹಿಂಗಣ ಮಾಡೋದು ಕೆಲಸನ. ಅದಕ್ಕೇನೆ ಹಿಂಗೆಲ್ಲ ಮಾಡ್ತಾ ಇದ್ದಾನೆ ನೋಡು. ನೀನೊಂದು ಸ್ವಲ್ಪ ಎಚ್ಚರಿಕೆ ತಗೊಂಡೀಗ ನಾವು ಹೇಳೋದೇನಾದರೂ ನಿಮಗೆ ಅನುಮಾನ ಅನ್ಸಿದ್ರೆ ಬೇಕಾದ್ರೆ ಬಂದು ನೋಡು. ನಮಗೇನು ನಿನಗೆ ಅನ್ಯಾಯ ಆಗಬಾರ್ದು ಅಷ್ಟೇ. ನಿನಗೆ ಕೆಲಸಗಳು ಸಿಕ್ಕಿದ್ರೆ ತಾನೇ ಅಣ್ಣ ನಮಗೂ ಕೆಲಸ ಸಿಗೋದು. ನಿನಗೆ ಆರ್ಡರ್ಗಳು ಸಿಗ್ತಾ ಇದ್ರೆ ಅದನ್ನೇ ಎಲ್ಲ ಚೆನ್ನಾಗಿ ಮಾಡಲಿಲ್ಲ ಅಂದರೆ ಡೆಕೋರೇಟ್ ಇನ್ನಲ್ಲಿ ಕಳಿಸ್ತಾರೆ, ಅವ್ರು ದುಡ್ಡು ಕೊಡೋರು ಪುಕ್ಸಟ್ಟೆ ಕೊಡ್ತಾರೆ ಅಣ್ಣ. ನಿನಗೆ ಆರ್ಡ್ರ್ಗಳು ಸಿಕ್ಕಿದ್ರೆ ನಮಗೂ ಕೆಲಸ ಸಿಗುತ್ತೆ. ಹಿಂಗೆ ಮಾಡ್ತಾ ಇದ್ರೆ ನಿನಗೆ ಕೆಲಸಗಳು ಸಿಕ್ಕಲಿಲ್ಲ ಅಂದರೆ ನಮಗೂ ಕೆಲಸ ಇರಲ್ವಲ್ಲ. ಅದಕ್ಕೋಸ್ಕರ ನಾವು ಹೇಳೋದಕ್ಕಂತೇಳಿ ಬಂದ್ವಿ. ನೋಡೋಣ, ನಾವು ಅದಕ್ಕೆ ಗೃಹ ಪ್ರವೇಶಕ್ಕೆ ಬಂದಿದ್ವಲ್ಲ, ಹೆಂಗೂ ಮನೆ ಅಡ್ರೆಸ್ ಎಲ್ಲ ಗೊತ್ತಿತ್ತು, ಅದಕ್ಕೆ ಬಂದ್ವಿ ಹುಡ್ಕೊಂಡು. ಎಲ್ಲ ಗೊತ್ತಿದ ಮೇಲೂ ಯಾಕೆ ನಾವು ಸುಮ್ಮನೆ ಇರಬೇಕು ಅಂತೇಳಿ ಹೇಳೋದಕ್ಕಂತ ಬಂದ್ವಿ. ಅಲ್ಲೇ ಫೋನ್ ಮಾಡಿದ್ದ, ಬರಲ್ವಾ ಅಂತ ಹೇಳಿ, ಬರ್ತೀವಿ ಕಣಪ್ಪ ಅಂತ ಹೇಳಿದೆ. ಅದಕ್ಕೆ ನಾವು ಇಲ್ಲಿಗೆ ನಾವು ಬಂದಿರೋದು ಗೊತ್ತಿಲ್ಲ. ಬೇಕಿದ್ರೆ ನಾವು ಹೇಳಿದ್ವಿ ಅಂತ ಏನೋ ಹೇಳೋಕೆ ಹೋಗ್ಬೇಡ್ರಿ. ನೋಡ್ರಿ ನೀವು ಎಲ್ಲ ಅಬ್ಸರ್ವ್ ಮಾಡಿಬಿಟ್ಟು ಅದೇನು ಅಂತ ಹೇಳಿ ನೋಡಿಕೊಂಡು ಸ್ವಲ್ಪ ನೀವು ಎಚ್ಚರಿಕೆ ತಗೊಳ್ರಿ. ಅಷ್ಟೇ. ನಮಗೇನು ಬೇರೆ ಉದ್ದೇಶ ಏನೂ ಇಲ್ಲ. ನಿಮ್ಮ ಮತ್ತೆ ನಿಮಗೆ ಲಾಸ್ ಆಗಬಾರ್ದು ಎಂಬುದು ಅಷ್ಟೇ ಕಾಣೋಣ. ನಾನು ಅವನಿಗೆ ಬೇಡ ಅಂತೇಳಿ ನಾನು ಆಳೆ ಎಷ್ಟು ವರ್ಷದಿಂದ ಅವನು ಮಾತಾಡಿಸ್ತಿರ್ಲಿಲ್ಲ. ಆಳೆ 10 ವರ್ಷ ಆಯಿತು. ಆಳೆ ನಾನು ಕೆಲಸ ಕೊಟ್ಟಿರಲಿಲ್ಲ ಕಣಪ್ಪ. ಇವಳೇ ನಮ್ಮ ಸಂಗೀತ. ಬಿಡಪ್ಪ ಹೋಗ್ಲಿ ಕೊಡು ಅಂತ ಕೊಡಿಸ್ಬಿಡ್ತಾಳೆ ನೋಡಿ, ಎಂಥದ್ದು ಮಾಡ್ತಾ ಇದ್ದಾನೆ. ಸೀಗೆ ಬೀಳಲಿ ಅವ್ನು ನನ್ನ ಕೈಗೆ, ಸೀಗೆ ಬೀಳಲಿ, ಆವಾಗ ಮಾತಾಡ್ತೀನಿ. ಸುಮ್ಮನೆ ಮಾತಾಡಲ್ಲ ಇವಾಗ. ಅದು ಇವಾಗ ಸರಿಯಾಗಿ ನಿಂಗೆ ಮಾತಾಡಿದ್ರೆ ಸರಿ ಹೋಗಲ್ಲ. ನಾನು ಮಾಡಿಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಸುಮ್ಮನೆ ನೀನು ಮಾಡ್ದಲೆ ಏನಕ್ಕೆ ಮಾತಾಡ್ತೀಯ ಅಂತಾರೆ. ಅದೆಲ್ಲ ನೋಡಿ ಮಾಡಿ ಮಾತಾಡಬೇಕು. ಸರಿ ಆಯಿತು, ತುಂಬ ಥ್ಯಾಂಕ್ಸ್ ಕಣಪ್ಪ. ಅಣ್ಣ ಥ್ಯಾಂಕ್ಸ್ ಕಣಣ್ಣ, ತುಂಬ ಥ್ಯಾಂಕ್ಸ್ ಹೇಳಿದ್ದಕ್ಕೆ. ಅಲ್ಲ ಈ ರೀತಿ ಮಾಡಬಾರ್ದಪ್ಪ. ಅಯ್ಯೋ ಅವ್ರ ಬುದ್ಧಿನೇ ಬಿಡಲ್ಲ ಏನೇ ಅಂದ್ರೂ. ಅದು ಯಾಕಂತ ಬುದ್ಧಿ ಕಲ್ತವನೋ ಏನೋ. ನೋಡು ಸಂಗೀತ, ನೋಡು ನಾವು ಅವ್ರನ್ನ ನಂಬಿ ಕೆಲಸ ಕೊಟ್ಟಿದ್ದಕ್ಕೆ ಯಾವ ರೀತಿ ಮಾಡ್ತಾ ಇದ್ದಾರೆ. ನಾವು ಬಿಡು ಎಲ್ಲಿ ಹೋಗ್ತಾನೆ, ಯಾವಾಗಲೂ ಹಿಂಗೆ ನಾವು ಎಷ್ಟೋ ನಡೀತೈತೆ ನಮ್ಮದು ಅಂತ ಹೇಳಿ ಇಷ್ಟೊಂದು ಹಠ ಮಾಡಬಾರ್ದು. ನಾವು ಒಳ್ಳೇದು ಮಾಡಬೇಕು ಅಂತ ಹೇಳಿ ನಾವು ಒಂದಿಷ್ಟು ಒಳ್ಳೇದು ಮಾಡೋಕೆ ಹೋದರೆ ಈ ರೀತಿ ಮಾಡಿದ್ರೆ ಬೇಜಾರಾಗಲ್ವಾ ಸಂಗೀತ? ನೋಡಿ ಯಾವ ರೀತಿ ಮಾಡ್ತಾ ಇದ್ದಾನೆ ಅವ್ನು ನಮ್ಮ ಕೆಲಸ ಕೊಟ್ಟಿದ್ದಕ್ಕೆ. ನಾನು ಬಿಡು ನನ್ನ ತಮ್ಮ ಇದ್ದಾನೆ, ನಿನ್ನ ಜವಾಬ್ದಾರಿಯಿಂದ ನೋಡ್ಕೊತಾನೆ ಅಂತ ಹೇಳಿ ನಾನು ನಂಬಿ ನನ್ನ ಮನೇಲಿ ಕೂತ್ಕೊಂಡ್ರೆ ಅಷ್ಟೇ ನನಗೆ ಸರಿಯಾಗಿ ಆಗ್ತಾನೆ ಅವನು. ನಾವು ಯಾವುದೇ ಕಾರಣಕ್ಕೂ ನಿಮ್ಮ ಅಣ್ಣ ತಮ್ಮಗಳಿಗೆ ಜಗಳ ತಂದಿಕ್ಕೋದಕ್ಕೆ ಬಂದಿಲ್ಲ. ಇರೋದು ಹೇಳಿದ್ವಿ ಅಣ್ಣ, ಏನಾದರೂ ನಮ್ಮ ತಪ್ಪಿದ್ರೆ ಕ್ಷಮಿಸ್ಬಿಡಿ. ನಾನು ನಿಮಗಿನ್ನೂ ಥ್ಯಾಂಕ್ಸ್ ಹೇಳಬೇಕು. ನನ್ನ ತಮ್ಮ ಮಾಡ್ತಿರೋ ಮೋಸ ನನಗೆ ನೀವು ತಿಳಿಸಿದ್ದಕ್ಕೆ ನಿಮಗೇನೆ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನನ್ನ ತಮ್ಮ ಮಾಡ್ತಾ ಇರೋದು ಇವಾಗ ನನಗೆ ಗೊತ್ತಾಗ್ತಾ ಇರಲಿಲ್ಲ. ನಾನು ಅವ್ನು ತುಂಬ ನಂಬಿದ್ದೆ. ಇವಾಗ ನನಗೆ ಚೆನ್ನಾಗಿ ಹೆಂಗೋ ನನ್ನ ತಮ್ಮ ಇದ್ದಾನೆ, ಕೆಲಸ ಚೆನ್ನಾಗಿ ಮಾಡಿಕೊಡ್ತಾನೆ ಅಂತೇಳಿ. ನನ್ನ ತಮ್ಮ ಮಾಡ್ತಾ ಇರೋ ಮೋಸ ನನಗೆ ಹೇಳಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನಿಮ್ಮಿಬ್ರಿಗೂ. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ತಮ್ಮನ ನಂಬಿ ನನ್ನ ಕೆಲಸ ಕೊಟ್ಟಿದ್ದಕ್ಕೆ ನನಗೆ ಯಾವ ರೀತಿ ಮಾಡ್ತಾ ಇದ್ದಾನೆ, ಅವನು ಯಾವ ರೀತಿ ಮೋಸ ಮಾಡ್ತಾ ಇದ್ದಾನೆ ಅಂತ ಹೇಳಿ ನನಗೆ ಗೊತ್ತಾಯಿತು. ಇದನ್ನು ಕಂಡು ಹಿಡಿದ್ಬಿಟ್ಟು ಅವ್ನಿಗೆ ಸರಿಯಾಗೆ ಹೊಗೆ ಹಾಕ್ಬಿಟ್ಟು ಮತ್ತೆ ಅವ್ನ ಯಾವತ್ತೂ ನಂಬೋದಿಲ್ಲ. ಹಂಗೆ ಮಾಡ್ತೀನಿ ಅಲ್ಲ. ನೋಡಿ ನಾನು ಕೆಲಸ ಕೊಟ್ಟಿದ್ದಕ್ಕೆ ಈಗ ಮಾಡೋದವನು. ನೋಡ್ತಾ ಇರ್ರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.